ರೈತ ಭಾರತದ ಬೆನ್ನೆಲುಬು ಅಂತ ಹೇಳಲಾಗ್ತಾ ಇದೆ. ಆದರೆ ರೈತರಿಗೆ ಯಾವುದೇ ನಿಖರ ದರವಿಲ್ಲ. ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗೆ ನಿಖರ ಇಳುವರಿ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತ ಕಂಗಾಲಾಗಿದ್ದಾನೆ. ಸ್ನಾತಕೋತ್ತರ ಪದವಿಯನ್ನ ಮುಗಿಸಿ ಕೃಷಿ ಮಾಡಲು ಮುಂದಾದ ಬೀದರ್ನ ಮಲಗೊಂಡ ಗ್ರಾಮದ ಯುವ ರೈತ ಮಂಜು ಎಂಬಾತ ಬದುಕು ಮೂರಾಬಟ್ಟಿಯಾಗಿ ಬದಲಾಗ್ಬಿಟ್ಟಿದೆ. ತನ್ನ ಮಾಲೀಕತ್ವದ 5 ಎಕರೆ ಜೊತೆಗೆ 15 ಎಕರೆಯನ್ನ ವಾರ್ಷಿಕ 4.6 ಲಕ್ಷಕ್ಕೆ ಲೀಸ್ಗೆ ಪಡೆದಿದ್ರು. ಆದರೆ ಬೆಳೆ ಚೆನ್ನಾಗಿ ಬಂತು. ಆದರೆ ಮಂಜು ರೋಗದಿಂದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತೆ ಆಗಿದೆ. 1 ಎಕರೆಗೆ 1 ಕ್ವಿಂಟಲ್ ಕೂಡ ಇರದಂತೆ ಇಳುವರಿ ಇದೆ. ಆದ ಕಾರಣ ರೈತರಿಗೆ ಇದು ಅಪಾಯವಾಗಿದೆ. ತಾನು ಹಾಕಿರುವಂತಹ ಬಂಡವಾಳದಲ್ಲಿ 80,000 ಮಾತ್ರ ಬಂತು. ಇಳುವರಿ ಇಲ್ಲದೆ ರೈತ ತಾನು ಲೀಸ್ಗೆ ನೀಡಿದಂತಹ ಹಣ ಕೂಡ ಬಂದಿಲ್ಲ. ಎತ್ತ ಮಾರ್ಕೆಟ್ನಲ್ಲಿ ದರ ಕೂಡ ಇಲ್ಲವಾಗಿದೆ. ಪ್ರತಿ ಕ್ವಿಂಟಾಲ್ ತೊಗರಿಗೆ ಸರಿಸುಮಾರು 15,000 ಪ್ರತಿ ಕ್ವಿಂಟಾಲ್ ದರ ನೀಡಿದರೆ ರೈತರು 4 ಕಾಸು ನೋಡಬಹುದು. ಇಲ್ಲ ಅಂದ್ರೆ ರೈತರ ಬದುಕು ಮೂರಾಬಟ್ಟೆ ಆಗುವಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಿ ಯುವ ರೈತ ನೋವನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರ ಇವರಿಗೆ ನೆರವಾಗಬೇಕಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನು ವ್ಯತ್ಯಾಸ ಇದೆ ಅಂದರೆ, ನಮ್ಮಲ್ಲಿ BSMR 736 ಅಂತ ಬಹಳ ಹಳೆ ವೆರೈಟಿ, ಸುಮಾರು 20-30 ವರ್ಷದಿಂದ ರೈತರು ಅದನ್ನು ಬೆಳೀತಾ ಇದ್ದಾರೆ. ಅದಲ್ಲದೆ GRG 811 ಇದೆ, ಅದು ಚೆನ್ನಾಗಿದೆ. ಇವೆರಡು ವೆರೈಟಿ ಬೀದರ್ ಜಿಲ್ಲೆಗೆ ಸೂಕ್ತವಾದಂಥ ವೆರೈಟಿಗಳು. ಇದಲ್ಲದೆ ಮೊನ್ನೆ ಏನಾಗಿದೆ ಅಂದರೆ GRG 152 ಅಂತ ಹೊಸ ವೆರೈಟಿನೂ ಸಹಿತ ರೈತರು ಎಲ್ಲ ಕಡೆಯಿಂದ, ಗುಲ್ಬರ್ಗಾದಿಂದ, ಉದಗಿರಿಯಿಂದ ಎಲ್ಲ ಕಡೆ ಖರೀದಿ ಮಾಡಿ ತೊಗೊಂಬಂದು ಬಿತ್ತಿದ್ರು. ಈಗ GRG 152 ವೆರೈಟಿ ಸೂಕ್ತವಾದ ವೆರೈಟಿ ಅಲ್ಲ ನಮ್ಮ ಜಿಲ್ಲೆಗೆ. ಹೀಗಾಗಿ ರೈತ ಬಾಂಧವರು ಮುಂದಿನ ಮುಂಗಾರಿನ ಈಗ ಬಂದುಬಿಡ್ತು, ಅದಕ್ಕೂ ತಯಾರಿಗಳು ನಡೆದಿದ್ದಾವೆ ಇಲಾಖೆಯಿಂದ. GRG 811 ಮತ್ತು BSMR 736 ಇವು ಎರಡೇ ತಳಿಗಳನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಇದರಲ್ಲಿ ಒಳ್ಳೆ ಇಳುವರಿ ಬರ್ತದೆ. ಈಗ GRG 152 ಯಾವುದು ಸೂಕ್ತ ತಳಿ ಅಲ್ಲ. ಯುವಕರಿಗೆ ಕೃಷಿ ಕಡೆ ಉತ್ಸಾಹ ಕೊಡ್ರಿ, ಬೆಳೆಸ್ರಿ ಅಂತ ಸಪೋರ್ಟ್ ಮಾಡ್ತಾರೆ. ಬಟ್ ಆದ್ರೂ ಈ ಥರ ಬೆಳೆ ಬೆಳೆದ್ಮೇಲೆ ಇವ್ರು ಯಾವ ಥರ ಅಂತಂದು ಬೆಳೆಸ್ಬೇಕು ನೀವೇ ಹೇಳ್ರಿ. 12 ಕ್ವಿಂಟಲ್ 15 ಎಕರೆಯಲ್ಲಿ 12 ಕ್ವಿಂಟಲ್ ಬೆಳೆದ್ರೆ ಬೆಳೆ ನಮಗೆ ಏನು ಫಾಯ್ದೆ ಅದ ಅದರಲ್ಲಿ? ಅದಕ್ಕೆ ನೋಡ್ರಿ, 15 ಎಕರೆಗೆ 1 ಎಕರೆಗೆ 30,000 ರೂಪಾಯಿ ನಾವು ಎಕರೆ ಮಾಡಿದ್ದೀವಿ ಹೊಲ. ಬಟ್ 15 ಎಕರೆಗೆ 4,60,000 ರೂಪಾಯಿ ನಾವು ಲೀಸ್ನಾಗ ತೊಗೊಂಡಿದ್ದೀವಿ. ಬಟ್ ಈಗ ಆ ಹೊಲದಲ್ಲಿ ಖಾಲಿ 12 ಕ್ವಿಂಟಲ್ ಮಾತ್ರ ಬೆಳೆ ಬೆಳೆದಿದೆ. ಆ ಬೆಳೆಗೆ ಏನು ಮಾಡ್ತದ ಏನಿಲ್ಲ, ಅದ್ರ ಟೋಟಲಿದಾಗ ಅದು ಏನು ಭೀ ಲಾಸ್ ನಮ್ಗೆ ಈ ಸರಿ ನಮಗೆ ಪೂರ ಫುಲ್ ಲಾಸ್ ಅದ. ಅದ್ರ ಸಲುವಾಗಿ ಗೌರ್ಮೆಂಟ್ ನಾವು ಕೇಳೋದಷ್ಟೇ, ಪ್ರತಿ 1 ಕ್ವಿಂಟಲ್ಗೂ 15,000 ರೂಪಾಯಿ ನಿಗದಿ ಮಾಡಿದ್ರೆ ನಮ್ಗೆ ರೈತರಿಗೆ ಉಳಿಗಾಲ ಅದ. ಅದು ಬಿಟ್ಟು ಬೇರೆದೇನು ಇದು ಇಲ್ಲ ಅಂತ ಹೇಳಕ್ಕೆ